ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಪೇರೆಂಟ್ಸ್ ಯಾವತ್ತಾದರೂ ಚೆಕ್ ಮಾಡಿದ್ದೀರಾ ನೀವು ಬರ್ತ್ಡೇ ಪಾರ್ಟಿಯಲ್ಲಿ ಮಕ್ಕಳಿಗೆ ಕೊಡುವಂತಹ ಕೇಕಲ್ಲಿ ಏನು ಥರ ಇಂಗ್ರೀಡಿಯೆಂಟ್ಸ್ ಇದೆ ಅಂತ? ಇದರಲ್ಲಿ ರಿಫೈನ್ಡ್ ಶುಗರ್, ಆರ್ಟಿಫಿಷಿಯಲ್ ಕಲರ್ಸ್, ಪ್ರಿಸರ್ವೇಟಿವ್ಸ್, ಟ್ರಾನ್ಸ್ ಫ್ಯಾಟ್ಸ್ ಇದೆಲ್ಲನೂ ಇದೆ. ಇದು ನಿಮ್ಮ ಮಕ್ಕಳ ಬಾಡಿ ಹಾಗೂ ಬ್ರೈನ್ನ ಸೈಲೆಂಟಾಗಿ ಹಾರ್ಮ್ ಮಾಡ್ತಾ ಬರುತ್ತೆ. ಆಕ್ಟಿವ್ ಆಗಿ ಆಡ್ತಾರೆ, ಗಟ್ ಇಶ್ಯೂಸ್ ಬರುತ್ತೆ, ಶುಗರ್ ಅಡಿಕ್ಷನ್ ಮಾಡ್ಕೊಳ್ತಾರೆ ಹಾಗೂ ಮಕ್ಕಳ ಇಮ್ಯೂನ್ ಸಿಸ್ಟಮ್ನ ತುಂಬ ವೀಕ್ ಮಾಡ್ತಾ ಬರುತ್ತೆ. ಕೇಕ್ನ ಹೆಲ್ದಿಯಾಗಿ, ಬ್ಯೂಟಿಫುಲ್ ಆಗಿ, ಡೆಲಿಷಿಯಸ್ ಆಗಿ ಮಾಡ್ಬೋದು ಅಂತಂದರೆ ನಂಬ್ತೀರಾ? ಎಸ್, ದಿಸ್ ಈಸ್ ನ್ಯಾಚುರಲ್ ಫ್ರೂಟ್ ಕೇಕ್, ನೋ ಶುಗರ್, ನೋ ಬೇಕಿಂಗ್. ಈ ಕೇಕ್ನ ನಾವು ನಿಸರ್ಗದಿಂದ ಸಿಕ್ಕಿರುವ ಶುದ್ಧವಾದ ಆಹಾರ ಅಂತಲೇ ಹೇಳ್ಬೋದು. ಈ ಕೇಕಿಂದ ಮಕ್ಕಳಿಗೆ ಇಮ್ಯುನಿಟಿ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ, ಮಕ್ಕಳಿಗೆ ಫೈಬರ್ ಕಂಟೆಂಟ್ ಚೆನ್ನಾಗಿ ಸಿಗುತ್ತೆ ಹಾಗೂ ಮಕ್ಕಳಿಗೆ ಸಮ್ಮರಲ್ಲಿ ಹೈಡ್ರೇಷನ್ ಚೆನ್ನಾಗಾಗುತ್ತೆ. ಇದು ಚೈಲ್ಡ್ ನ್ಯೂಟ್ರಿಷನಿಸ್ಟ್ ಅಪ್ರೂವ್ ಕೇಕ್ ಕೂಡ. ಇದು ಯಾಕೆ ಈ ಥರ ಡಿಸಿಷನ್ ತೊಗೊಂಡಿರೋದು ಅಂತಂದರೆ, ಒಂದು ಸೆಲೆಬ್ರೇಷನ್ ಅಂತಂದರೆ ಎಲ್ಲ ಮಕ್ಕಳನ್ನು ಕರಿತೀವಿ, ಕೇಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ವಿಚ್ ಕಂಟೈನ್ ಶುಗರ್ ಆ್ಯಂಡ್ ರಿಟರ್ನ್ ಗಿಫ್ಟ್ಸ್ ಕೊಡ್ತೀವಿ. ಅದರಲ್ಲಿ ಟೆಟ್ರಾ ಪ್ಯಾಕ್ ಜ್ಯೂಸಸ್ ಇರುತ್ತೆ ಅಥವಾ ಸಮ್ ಆ್ಯಂಡ್ ಜಂಕ್ ಫುಡ್ಸ್ ಎಲ್ಲ ನಾವೇ ಮಕ್ಳ ಕೈಲಿ ಕೊಡ್ತೀವಿ. ನಮ್ಮ ಮಕ್ಳಿಗೇನೋ ಕೇಕನ್ನು ಅವಾಯ್ಡ್ ಮಾಡಿಸ್ತಿದ್ದೆ, ಬಟ್ ಆದರೆ ಬೇರೆ ಮಕ್ಳಿಗೆ ಆಬ್ವಿಯಸ್ಲಿ ಅದನ್ನೆಲ್ಲ ಕೊಡಲೇಬೇಕು. ತುಂಬ ಹೆಲ್ದಿಯಾಗಿರೋ ಫುಡನ್ನ ಕೊಡೋಣ ಸಲಾಡ್ಸ್ ಅಂತಂದರೆ ಆ ಮಕ್ಕಳು ತಿನ್ನೋದಿಲ್ಲ. ಸೊ ಹಾಗಾಗಿ ನನಗೆ ಈ ಸರಿ ನನ್ನ ಮಗಳದ್ದು ಬರ್ತಡೇನ ಆ ಥರ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕೆ ಅಂತಂದರೆ ನಮ್ಮ ಮಕ್ಳಿಗೆ ಹೆಲ್ದಿಯಾಗಿ ಹೆಂಗೆ ಕೊಡ್ಬೇಕಂತ ಯೋಚನೆ ಮಾಡ್ತೀವಿ, ಬೇರೆ ಮಕ್ಕಳು ಅದೇ ಥರನೇ ಅಲ್ವಾ. ಹೇಗೆ ಅವರಿಗೆ ಕೈಯಿಂದ ಜ್ಯೂಸಸ್ನ ಕೊಡೋದು ಎಲ್ಲನೂ ಮಾಡೋದು. ಆ್ಯಂಡ್ ಮೇ ಬಿ ನಾವು ಅನ್ಕೊಂತೀವಿ ಇವತ್ತು ಒಂದು ದಿನ ಅಲ್ವಾ ಮಕ್ಳು ಕೊಡೋಣ ಅಂತ, ಬಟ್ ಅದೇ ಥರ ಮಕ್ಳಿಗೆ ಎಷ್ಟು ಜನ ಫ್ರೆಂಡ್ಸ್ ಇರ್ತಾರೆ, ಸ್ಕೂಲಲ್ಲಿ ಆಗಿರಲಿ, ಸರೌಂಡಿಂಗಲ್ಲಿ ಆಗಿರಲಿ, ಅಪಾರ್ಟ್ಮೆಂಟ್ಸಲ್ಲಿ ಆಗಿರಲಿ, ಅಷ್ಟು ಜನದ ಮಕ್ಳು ಬರ್ತಡೇಗಳಿಗೂ ನಮ್ಮ ಮಕ್ಳು ಹೋಗ್ತಾ ಇರ್ತಾರಲ್ಲ, ಆ ಮಕ್ಳುಗಳು ಬರ್ತಾ ಇರ್ತಾರೆ. ಎಲ್ಲ ಪೇರೆಂಟ್ಸು ಕೂಡ ನನ್ನೊಬ್ಳು ಮಗಳ ಬರ್ತಡೇ ತಾನೆ, ನನ್ನೊಬ್ಬನ ಮಗನ ಬರ್ತಡೇ ತಾನೆ, ಒಂದಿನ ತಿಂದ್ರೆ ಏನಾಗಲ್ಲ ಅಂತ ಹೇಳಿ ಒಂದಿನ ಅಂತ ಮಕ್ಕಳು ಎಲ್ಲ ಬರ್ಡೇಗೆ ಹೋದಾಗ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೆನ್ ಬರ್ಡೇ ಇಲ್ಲದೆ ಇದ್ದಾಗಲೂ ಕೂಡ ಅವ್ರಿಗೆ ಆ ಟೇಸ್ಟ್ಗಳು ತುಂಬ ಚೆನ್ನಾಗಿ ಒಪ್ಕೊಂಡ್ಬಿಟ್ಟಿರೋದ್ರಿಂದ ಆಚೆ ಹೋದ್ರು ಕೂಡ ಡ್ಯಾಡಿ ಮಮ್ಮಿನ ಕೇಳ್ತಾರೆ ನಂಗದು ಬೇಕು ಅಂತ. ಸೊ ಹಾಗಾಗಿ 2 years ನಮ್ಮ ಮಕ್ಕಳು ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ದೆನ್ ವಿ ರಿಯಲೈಸ್ಡ್ ಕೇಕ್ ಹೊರಗಡೆಯಿಂದ ತಂದು ಮಾಡಿ ಆ ಸೆಲೆಬ್ರೇಷನ್ ಅನ್ನೋದಕ್ಕಿಂತ ಮಕ್ಕಳು ಕೂಡ ಅದನ್ನೇ ಓಕೆ ಬರ್ಡೇ ಅಂದ್ರೆ ಡ್ಯಾಡಿ ಮಮ್ಮಿ ಕೇಕ್ ಕಟ್ ಮಾಡಿಸ್ತಾರೆ ಅನ್ನೋದು ಬಂದ್ಬಿಡುತ್ತೆ. ಬಟ್ ಆದ್ರೆ 1 time ಅಥವಾ 2 times ನೀವು ಈ ತರ ಟ್ರೈ ಮಾಡಿ ನೋಡಿ. ಹೆಲ್ದಿ ಆಗಿರುವಂತಹ ಫ್ರೂಟ್ಸ್ ಆಗಿರ್ಲಿ, ಈ ತರದ ಡೆಕೋರೇಟಿವ್ ಥಿಂಗ್ಸ್ ಆಗಿರ್ಲಿ, ಅಥವಾ ಈ ತರ ಮಾಡಕ್ ಟೈಮ್ ಇಲ್ಲ ಅಂತಂದ್ರೆ ಬೇರೆ ಏನಾದ್ರೂ ಹೆಲ್ದಿ ಆಗಿರುವಂತಹ ಸೆಲೆಬ್ರೇಷನ್ ನ ಮಾಡಕ್ಕೆ ಟ್ರೈ ಮಾಡಿ. ಆದಷ್ಟು ಬರ್ತ್ಡೇ ಪಾರ್ಟೀಸ್ನ ಸೆಲೆಬ್ರೇಟ್ ಮಾಡುವಾಗ ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಿ, ಮೈಂಡ್ಫುಲ್ ಪೇರೆಂಟಿಂಗ್ನ ಚೂಸ್ ಮಾಡಿ. Choose real food, choose health over hype. ಸೊ ಲೇಟ್ ಮಾಡೋದು ಬೇಡ, ಕಮ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವಾಯ್ಸ್ ಏನಾದರೂ ಸ್ವಲ್ಪ ಮೆಲ್ಲ ಹೋಯ್ತು ಅಂದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಮಕ್ಕಳನ್ನ ಬೆಳಗ್ಗೆಯಿಂದ ತುಂಬ ಕಷ್ಟಪಟ್ಟು ಮಲಗಿಸ್ತೀನಿ. ಯಾಕೆಂತಂದರೆ ಸಮ್ಮರ್ ಹಾಲಿಡೇಸ್ ನಿಮಗೂ ಕೂಡ ಗೊತ್ತಿರ್ಬೋದು. ಸೊ ಎದ್ದಳಷ್ಟರಲ್ಲಿ ಚಕ್ ಅಂತ ಹೇಳಿ ನಾನು ಕೇಕನ್ನು ರೆಡಿ ಮಾಡಬೇಕು. ಮೈಂಡಲ್ಲಿ ಯಾವುದೇ ತರಹದ ಡಿಸೈನ್ ಏನೂ ಇಲ್ಲ, ಆನ್ ದ ವೇ ಕಟ್ ಮಾಡ್ತಾ ಯಾವುದೇ ಥರ ಡಿಸೈನ್ಸ್ ಬರುತ್ತೆ ಆ ಥರನೇ ಟ್ರೈ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಫಸ್ಟ್ ವಾಟರ್ ಮೆಲನ್ನ ಹೊರಗಿನ ಭಾಗನ ಕಟ್ ಮಾಡ್ಕೊಳ್ಳೋಣ. ಚಾಕು ಸ್ವಲ್ಪ ಯಾಕೋ ಮುಂಡ ಅಂತ ಫೀಲ್ ಆಗ್ತಿದೆ, ಅದಕ್ಕೆ ಚಾಕುನ ಶಾರ್ಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೈಫ್ ಶಾರ್ಪ್ನರ ಮನೇಲೇ ಇಟ್ಕೊಂಡಿದ್ದೀನಿ. ಇದನ್ನು ನಮ್ಮ ಅಪ್ಪಾಜಿ ನನಗೆ ಕೊಟ್ಟಿದ್ದರು. ನಮ್ಮ ಅಮ್ಮನ ಮನೆಗೆ ಏನಾದರೂ ಹೋದರೆ ಮನೇಲಿರೋ 3-4 ಚಾಕುಗಳೆಲ್ಲನೂ ಶಾರ್ಪಾಗಿರುತ್ತೆ. ಯಾವ ರೇಂಜಿಗೆ ಶಾರ್ಪಾಗಿರುತ್ತೆ ಅಂದರೆ ನಮ್ಮ ಬೆರಳೆ ಕಟ್ಟಾಗ್ಬಿಡ್ಬೇಕು, ಆ ರೇಂಜಿಗೆ ಯಾವಾಗಲೂ ಕೂಡ ಶಾರ್ಪ್ ಮಾಡಿ ಇಟ್ಟಿರ್ತಾರೆ. ವಾವ್, ಈಗ ಸಖತ್ತಾಗಿ ಕಟ್ಟಾಗ್ತಾ ಇದೆ. ಎಂಥ ಒಳ್ಳೆ ಚಾಕು ಇದ್ದರೂ ಕೂಡ ಈ ಬೆಂಡ್ ಆಗಿರೋ ಚಾಕು ಹಿಡ್ಕೊಂಡೇ ಕಟ್ ಮಾಡ್ತಾ ಇರ್ತೀನಿ. ಏನಾದರೂ ನನ್ನ ಹಸ್ಬೆಂಡ್ ಇವಾಗ ನೋಡಿದರೆ ಇದಕ್ಕೆ ಏನಾದರೂ ಅಂದಿರ್ತಿದ್ರು. ನಿಮ್ಮನೇಲೂ ಏನಾದರೂ ನಿಮ್ಮ ಹಸ್ಬೆಂಡ್ಗಳು ಈ ಥರ ನಿಮ್ಗೆ ಅಂತ ಇರ್ತಾರ, ಅಥವಾ ನೀವು ಕೂಡ ಇದೇ ಥರ ಯೂಸ್ ಮಾಡ್ತಿರ್ತೀರಾ ಅಂತ ಕಮೆಂಟಲ್ಲಿ ಹೇಳಿ ನನಗೆ. ನಿಮಗೂ ಕೂಡ ಅಡುಗೆ ಮಾಡ್ತಾ ಇರುವಾಗ ಮಧ್ಯದಲ್ಲಿ ಏನಾದರೂ ತೊಗೊಂಡು ತಿನ್ನೋ ಹ್ಯಾಬಿಟ್ ಏನಾದರೂ ಇದೆಯಾ? ನನಗಂತೂ ಈ ಹ್ಯಾಬಿಟ್ ತುಂಬಾ ಇದೆ. ಆದಷ್ಟು ಬಿಡಬೇಕಂತ ಅನ್ಕೋತಾ ಇದ್ದೀನಿ, ಬಟ್ ಬಿಡೋಕ್ಕಾಗ್ತಾನೇ ಇಲ್ಲ. ಆದರೆ
ಆದರೆ ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಸೊ ಪ್ರೋಸೆಸ್ ಡೆಸರ್ಟ್ಸ್ನ ರಿಯಲ್ ಫುಡ್ಡಿಂದ ರಿಪ್ಲೇಸ್ ಮಾಡೋಣ. ಟ್ರಸ್ಟ್ ಮೀ, ಈ ಕೇಕನ್ನು ನಿಮ್ಮ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಒಂದು ಸ್ವಲ್ಪ ಶೇಪ್ ಮಾಡ್ಕೊಳ್ಳೋಣ. ಫಸ್ಟ್ ದೊಡ್ಡದನ್ನು ಶೇಪ್ ಮಾಡ್ಕೊಳ್ಳೋಣ, ಅದ್ರ ಮೇಲೆ ನೋಡಿಕೊಂಡು ಚಿಕ್ಕದನ್ನು ಮಾಡ್ಕೊಳ್ಳೋಣ. ದಿಸ್ ಈಸ್ ನಾಟ್ ಜಸ್ಟ್ ಅ ಕೇಕ್, ಇಟ್ಸ್ ಅ ಫ್ರೂಟ್ ಸೆಲೆಬ್ರೇಷನ್ ಕೇಕ್. ಇದರಲ್ಲಿ ವಾಟರ್ಮೆಲನ್, ಗ್ರೇಪ್ಸ್, ಡ್ರ್ಯಾಗನ್ ಫ್ರೂಟ್, ಕಿವಿ ಇದೆಲ್ಲನೂ 100% ನ್ಯಾಚುರಲ್, ನೋ ಶುಗರ್, ನೋ ಗಿಲ್ಟ್ ಅಂತಲೇ ಹೇಳ್ಬೋದು. ಅನ್ಹೆಲ್ದಿ ಕೇಕಿಂದ ಆಗುವಂತಹ ಹೈಪರ್ ಆಕ್ಟಿವಿಟಿ, ಶುಗರ್ ಕ್ರ್ಯಾಶಸ್, ಮೂಡ್ ಸ್ವಿಂಗ್ಸ್ಗೆ ಬಾಯ್ ಬಾಯ್ ಹೇಳೋಣ. ಹಾಗೂ ಲೆಟ್ಸ್ ಸೇ ಹೈ ಟು ಎನಾರ್ಮಸ್ ವೈಟಮಿನ್ಸ್, ಹೈಡ್ರೇಷನ್ ಆ್ಯಂಡ್ ಫೈಬರ್ಸ್. ಅನ್ಹೆಲ್ದಿ ಕೇಕ್ನ ತುಂಬ ಶುಗರ್ ಹಾಕಿ ಮಾಡಿರ್ತಾರೆ. ಮೋರ್ ಶುಗರ್ ಈಸ್ ಈಕ್ವಲ್ ಟು ಮೋರ್ ಸ್ಟ್ರಗಲ್ ಅಂತಲೇ ಹೇಳ್ಬೋದು. ಸೊ ಇನ್ನು ಮುಂದೆ ನಾವು ನಮ್ಮ ಮಕ್ಕಳ ಬರ್ತ್ಡೇಯನ್ನು ತುಂಬ ಹೆಲ್ದಿಯಾಗಿ, ಹ್ಯಾಪಿಯಾಗಿ, ಕಾನ್ಷಿಯಸ್ ಪೇರೆಂಟಿಂಗ್ನ ತಲೆನಲ್ಲಿ ಇಟ್ಕೊಂಡು ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಣ. ಲೆಟ್ಸ್ ಬಿ ದ ಚೇಂಜ್. ಲೆಟ್ಸ್ ರೈಸ್ ಅ ಹ್ಯಾಪಿ, ಹೆಲ್ದಿ, ಕಾನ್ಷಿಯಸ್ ಕಿಡ್ಸ್. ನಾವು ನಮ್ಮ ಮಕ್ಕಳನ್ನು ಅಷ್ಟೇ ಬೆಳೆಸ್ತಾ ಇಲ್ಲ, ಮುಂದಿನ ಪೀಳಿಗೆ, ಮುಂದಿನ ಜನರೇಷನ್ನ ನಾವು ಬೆಳೆಸ್ತಾ ಇದ್ದೀವಿ. ಹಾಗಾಗಿ ಲೆಟ್ಸ್ ರೈಸ್ ಅ ಜನರೇಷನ್ ದಟ್ ಸೆಲೆಬ್ರೇಟ್ಸ್ ಹೆಲ್ತ್ ಓವರ್ ಹೈಪ್. ಫೈನಲಿ ರೆಡಿ ಆಗಿದೆ. ಈಗ ಇದನ್ನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಓಕೆ ಅನ್ನೋ ಥರ ಇದೆ. ಕಾರ್ನಿಂದ ಡೆಕೋರೇಟ್ ಮಾಡೋಕ್ಕಾಗಲಿಲ್ಲ, ಸೊ ಇದನ್ನು ಈಗ ಫ್ರಿಜ್ಜಲ್ಲಿ ಇಟ್ಟು ಒಂದು ಫಂಕ್ಷನ್ ಇದೆ, ಅಟೆಂಡ್ ಮಾಡಿಕೊಂಡು ಬೇಗ ಬಂದುಬಿಡ್ತೀನಿ. ದೆನ್ ಮಕ್ಳು ಎದ್ದೇಳ್ತಾರೆ. ಈವ್ನಿಂಗ್ ಹಸ್ಬೆಂಡ್ ಬಂದಮೇಲೆ ಕೇಕ್ ಕಟಿಂಗ್. ಅಯ್ಯಯ್ಯೋ, ಏನು ಮಾಡಿದ್ರಿಪ್ಪ ಅತ್ತು? ಯಾವಾಗ ಎದ್ದು ಬಂದ್ರಿ? ಫಂಕ್ಷನ್ ಮುಗಿಸಿ ಬರೋ ಅಷ್ಟರಲ್ಲಿ, ಕೇಕ್ ಕಟ್ ಮಾಡೋ ಅಷ್ಟರಲ್ಲಿ ನೀವೇ ಕಟ್ ಮಾಡ್ಕೊಂಡು ತಿಂತಾ ಇದ್ದೀರಲ್ಲ. ಡ್ಯಾಡಿ ಬರೋವ್ರಿಗೂ ವೆಯ್ಟ್ ಮಾಡ್ಬೋದಿತ್ತು ತಾನೇ? ಬರ್ತ್ಡೇ ಆರ್ಯ ಅವ್ರದ್ದು. ಕೇಕ್ ಕಟ್ಟಿಂಗ್ನ ಅಥರ್ವ ಅವ್ರು ಮಾಡ್ತಿದ್ದಾರೆ, ಚಪ್ಪಾಳೆನ ಆರ್ಯ ಹೊಡಿತಾ ಇದ್ದಾರೆ. ಎನಿವೆ, ಮಕ್ಕಳು ಖುಷಿಯಾಗಿದ್ದರೆ ಅಷ್ಟೇ ಸಾಕಲ್ವಾ? ನಾ ಹೇಳಿಲ್ವಾ ಮಕ್ಕಳು ಈ ಕೇಕನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ. ನಾವು ಹೊರಗಡೆಯಿಂದ ತಂದಿರುವಂಥ ಕೇಕ್ನ ಮೇ ಬಿ 1 or 2 ಪೀಸಸ್ ತಿನ್ಬೋದು, ಬಟ್ ಇದನ್ನು ತುಂಬ ಖುಷಿಯಿಂದ ಎಲ್ಲರೂ ಕೂಡ ಕಟ್ ಮಾಡಿಕೊಂಡು ತಿಂತಾ ಇದ್ದಾರೆ. ನನ್ನ ಈ ಹೊಸ ಐಡಿಯಾ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.